ರಾತ್ರಿ 9:30 ಮಾತಾಡೋದು ಕೊಟ್ಟರೆ ಮಾತಾಡೋದಕ್ಕೂ ಸ್ವಲ್ಪ ಭಯ ಆಗ್ತಾ ಇದೆ. ಆದರೂ ಕೂಡ ಮಾತಾಡ್ತೀನಿ. ಮೊದಲಿಗೆ ಒಂದು ಚಿಕ್ಕ ಸನ್ಮಾನ ಎಲ್ಲ ಪೋಷಕರ ಕಡೆಯಿಂದ, ಪೋಷಕರ ಒಕ್ಕೂಟದ ಕಡೆಯಿಂದ ಶ್ರೀಯುತ ಅಂಜನ್ ಸರ್ ಅವರು, ಶ್ರೀಯುತ ಪವನ್ ಸರ್ ಅವರು, ಶ್ರೀಯುತ ಮಮತಾ ಮೇಡಮ್ ಅವರು ಹಾಗೂ ಕವಿತಾ ಮೇಡಮ್ ಅವರು ದಯವಿಟ್ಟು ಚೇರ್ನಲ್ಲಿ ಆಸೀನರಾಗಬೇಕು ಅಂತ ಹೇಳ್ಕೊತೀನಿ. ರಾಮನ ಅವತಾರವನ್ನು ನೋಡಿದ್ರಿ, ಹಾಗೆ ಸೋಲ್ಜರ್ಗಳನ್ನ ಕೂಡ ನೋಡಿದ್ರಿ. ಮುಂದೆ ಬರುವಂತಹ ಶಕ್ತಿ ಇರುವಂತಹ 10ನೇ ತರಗತಿಯ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಜೋಶಲ್ಲಿ ಸ್ಟೇಜಲ್ಲಿ ಅಲ್ಲಾಡ್ತಾ ಇತ್ತು. ನನಗೆಲ್ಲ ಅದೆಲ್ಲ ಹೊಡ್ತಾ ಅಂತ ಭಯ ಪಡ್ತಾ ಇದ್ದೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ತುಂಬ ಒಳ್ಳೆ, ಸುಮಾರು ಒಂದೂವರೆ ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡಿದ್ದಾರೆ ಅನ್ಕೊಂತೀನಿ. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಸಮಯ 4:15 ನಾವು ಕೂತ್ಕೊಂಡಿದ್ದು, 9:30 ಆಗಿದೆ. ಅಂದರೆ ಒಂದು 4:30-5 ಗಂಟೆಗಳ ಕಾಲ ಇದರಲ್ಲಿ ಮಗ್ನರಾಗಿದ್ವಿ ನಾವು. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಒಟ್ಟು ವರ್ಷದ ಅನುಭವ ಹೇಳಬೇಕು ಅಂದರೆ, ಈ ಸ್ಕೂಲ್ನಲ್ಲಿ ಇದ್ದಂತಹ ಎಲ್ಲ ಕಡೆ ನಾವು ಏನೇನು ಹೇಳಿದ್ರಿ ಅದನ್ನೆಲ್ಲರೂ ಕೂಡ ಆಲ್ರೆಡಿ ಮಾಡಿಬಿಟ್ಟಿದ್ರು ಅವರು. ನಾವೇನಾದ್ರೆ ಚಿಕ್ಕ ಸಮಸ್ಯೆಗಳು ಮಾತ್ರ, ಈ ನೀರೊಂದು ಸ್ವಲ್ಪ ಲೇಟಾಗಿ ಬರ್ತಾ ಇದ್ರು ಮಕ್ಕಳು, ಸರ್ ಅದೇನಕ್ಕೆ ಲೇಟಾಗಿ ಬರ್ತಾರೆ, ಗೇಟಿಂದ ಆಚೆ ನಿಂತ್ಕೊಂಡಿರ್ತಾರೆ ಸರ್, ಅದು ನೋಡೋದಕ್ಕಾಗಲ್ಲ ಸರ್ ಅಂದಾಗ ಅವ್ರು ಹೇಳಿದ್ರು, ಸರ್ ಟೈಮ್ ಸೆನ್ಸ್ ಇರುತ್ತೆ, ದಯವಿಟ್ಟು 8:50 ಮಕ್ಕಳು ಬಂದ್ಬಿಟ್ರೆ 51 ಒಳಗಡೆ ಎಲ್ಲರೂ ಕೂಡ ಒಳಗಡೆ ಕರ್ಕೊಂಡ್ಬಿಡ್ತೀರಿ. 1 ನಿಮಿಷ ಲೇಟಾಗಿ ಬಂದರೂ ಕೂಡ ಅವ್ರನ್ನ ಆಚೆ ನಿಲ್ಲಿಸ್ಬೇಕಾಗುತ್ತೆ. ಯಾಕೆ ಅಂದರೆ ಮುಂದೆ ಜೀವನದಲ್ಲಿ ಅವ್ರು ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಕೂಡ ಸಮಯ ಪಾಲನೆಯನ್ನು ಅವ್ರು ಮಾಡಬೇಕು. ಆದ್ರಿಂದ ಈ ವಯಸ್ಸಲ್ಲಿ ಅವ್ರಿಗೆ ಆ ಸಮಯವನ್ನ ಹೇಳ್ಕೊಡ್ತಾ ಇದ್ರು. ದಯವಿಟ್ಟು ನಮ್ಮನ್ನು ಸಹಕರಿಸಬೇಕು ಅಂತ ಕೇಳ್ಕೊಂಡ್ರು. ಅದಾದ ನಂತರ ಎಲ್ಲ ಮಕ್ಕಳು ಕೂಡ ವಿದ್ಯೆಯಲ್ಲಿ ಯಾವ ಥರ ಓದ್ತಾ ಇದ್ದಾರೆ ಅದನ್ನ ನೋಡಿರ್ಬೋದು. ಸ್ವಲ್ಪ ಓದ್ತಾ ಇಲ್ಲ ಅನ್ನೋದನ್ನು ಕೂಡ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಸಪ್ರೇಟ್ ಕ್ಲಾಸ್ ಮಾಡಿ ಅವ್ರಿಗೆ ಕ್ಲಾಸ್ ತಗೊಂತಾ ಇದ್ದಾರೆ ಟೀಚರ್ಸ್. ಇದನ್ನು ಕೂಡ ಈ ವರ್ಷದಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಈ ವರ್ಷದ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ನಮಗೂ ಕೂಡ ಒಳ್ಳೆ ಜೋಶ್ ಬಂದಿದೆ. ಆಗಲೂ ಕೂಡ ಕೊನೆಗೆ ಒಂದೇ ಒಂದು ಮಾತು ಹೇಳ್ತೀನಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳಿಗೂ ಕೂಡ ನಮ್ಮ ಎಲ್ಲ ಪೇರೆಂಟ್ಸ್ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದೀರಿ. ಇದಕ್ಕಿಂತ ನಿಮಗೆ ನಾವು ಇನ್ನೇನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ತುಂಬ ನಿಮ್ಮ ಕೆಲಸ ಇದೆಯಲ್ಲ ಅದನ್ನ ನಾನು ಯಾವಾಗ ಕೂಡ ನೆನೆಸ್ಕೊತಾ ಇರ್ತೀನಿ. ಯಾಕಂದ್ರೆ ಯಾವಾಗ ನಾವು ಕೂಡ ಟೀಚಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಇಲ್ಲಿನ ಸ್ಕೂಲಿಂದ ಆಚೆ ಮಕ್ಕಳು ಹೋದ್ಮೇಲೆ ಕೂಡ ಅವ್ರು ಮತ್ತೆ ಬಂದ ಮೇಲೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ನಿಮ್ಮ ಎಲ್ಲರ ಪರಿಶ್ರಮಕ್ಕೆ ನಾವು ಯಾವುದೇ ತರಹದ ಹಣದಿಂದ ಇದನ್ನ ಮುಗಿಸೋದಕ್ಕಾಗಲ್ಲ. ಪ್ರೀತಿ ವಿಶ್ವಾಸದಿಂದ ನಿಮಗೆ ಸಾಷ್ಟಾಂಗ ನಮಸ್ಕಾರನ ಹೇಳ್ತಾ ಇರಿ. ಸಮಯ ಆಗಿರೋದ್ರಿಂದ ಹೆಚ್ಚಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ನಿಮ್ಮೆಲ್ಲರ ಪರಿಶ್ರಮದಿಂದ ನಮ್ಮ ಮಕ್ಕಳುಗಳು ವಜ್ರ ರತ್ನಗಳಾಗಿ ಬೆಳೀತಾ ಇದ್ದಾರೆ. ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ಗುರು ಭಾರತ್ ಮಾತಾ ಕಿ.